ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಆಫ್ಟರ್ ಲಾಂಗ್ ಟೈಮ್ ಇವತ್ತೊಂದು ವಿಡಿಯೋ ಜೊತೆ ಬಂದಿದ್ದೇನೆ. ಇದು ಸಿಂಪಲ್ ಒನ್ ಈ ವಿಡಿಯೋದಲ್ಲಿ ನಾನು ಇದರ ಫಸ್ಟ್ ಸರ್ವೀಸಿನ ಎಕ್ಸ್ಪೀರಿಯೆನ್ಸನ್ನು ಹೇಳ್ತಾ ಇದ್ದೇನೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬೆಲ್ಟ್ ಕಟ್ ಆದ ಇಶ್ಯೂ ಬಗ್ಗೆ ನಾನು ತೋರಿಸಿದ್ದೆ ಅದನ್ನು. ಸೊ ಇದರಲ್ಲಿ ಅದರ ಸರ್ವಿಸನ್ನು ಯಾವ ರೀತಿ ಮಾಡಿಕೊಟ್ರು ಅನ್ನೋದನ್ನು ಹೇಳ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಇದರಿಂದ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸೊ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಫ್ರೆಂಡ್ಸ್, ಗಾಡಿಯನ್ನು ಸರ್ವಿಸಿಗೆ ಇಟ್ಟು, ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರುವ ಹಾಗೆಯೇ ಸರ್ವಿಸಿಗೆ ಎಷ್ಟು 2 months ಆಗಿದೆ. 2 months ನಂತರ ಸರ್ವಿಸ್ ಮಾಡಿ ಕೊಟ್ಟಿದ್ದಾರೆ. ಅದು ಕೂಡ ತುಂಬ ಫೋರ್ಸ್ ಮಾಡಿದ್ದಕ್ಕೆ ಸೀರಿಯಸ್ಲಿ ಹೇಳ್ತೇನೆ. ಸರ್ವಿಸ್ ಬಗ್ಗೆ ರಿವ್ಯೂ ನಾನು ಹೇಳಲೇಬೇಕಾಗ್ತದೆ. ಅಂದರೆ ಎಕ್ಸ್ಪೀರಿಯೆನ್ಸ್ ಯಾರಾದರೂ ಈ ಗಾಡಿ ಹೊಂದಿದವರಿಗೆ ಅಥವಾ ಮುಂದಕ್ಕೆ ಯಾರಾದರೂ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ನನ್ನ ಭಾವನೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದರಿಂದ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮತ್ತು ಮುಂದಕ್ಕೆ ಏನು ಡಿಸೈಡ್ ಮಾಡಬೇಕು, ಗಾಡಿಯನ್ನು ಪರ್ಚೇಸ್ ಮಾಡಬೇಕಾ ಬಿಡಬೇಕಾ ಅಥವಾ ಯಾವ ಬ್ರ್ಯಾಂಡ್ ಇವಿಗೆ ಹೋಗಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ತಿಳಿಯುತ್ತದೆ. ಸೊ ನಾನು ಇದನ್ನು ತೆಗೆದು ಮೋಸ ಹೋಗಿದ್ದೇನೆ. ರೀಸನ್ ಏನಪ್ಪ ಅಂತೇಳಿದರೆ, ಈ ರೀತಿ ವಿಡಿಯೋ ಯಾರೂ ಮಾಡಿರಲಿಲ್ಲ. ಸುಮ್ಮನೆ ರೇಸಿಂಗ್ ವಿಡಿಯೋ ಎಲ್ಲ ಮಾಡಿದರು, ಬೇರೆ ಕಂಪೆನಿ ಮತ್ತು ಇದಕ್ಕೆ ಕಂಪ್ಯಾರಿಸನ್ ಮಾಡಿ ರೇಸಿಂಗ್ ಮಾಡಿದರು. ಇದನ್ನು ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಯಾರೂ ಶೇರ್ ಮಾಡಿಲ್ಲ. ಸೊ ಅದರಿಂದ ನಾನಿವತ್ತು ಈ ಪರಿಸ್ಥಿತಿಗೆ ಬಂದೇನೆ. ಸೊ ಇನ್ನು ನಿಮಗೆ ಈ ರೀತಿ ಆಗಬಾರ್ದು ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ನೋಡಿ, ಫಸ್ಟ್ ಸರ್ವಿಸಲ್ಲಿ ನಾನು ಹೇಳಿರೋ ಇಶ್ಯೂ ಏನಪ್ಪ ಅಂತೇಳಿದರೆ, ಫಸ್ಟ್ ಇಲ್ಲಿ ಒಂದು ಲೈಟ್ ಬರ್ತದೆ. ಈ ಲೈಟ್ ಕಂಪ್ಲೀಟ್ ಹೋಗಿತ್ತು ನೋಡಿ. ಈಗ ನಾನು ಸ್ಪ್ರೇ ಹಾಕಿ ಒಂದು ಸ್ವಲ್ಪ ವರ್ಕ್ ಆಗ್ತಾಯಿದೆ, ಅದು ಕೂಡ ಕರೆಕ್ಟಾಗಿ ಆಗ್ತಾಯಿಲ್ಲ. ಇದೊಂದು ನಿಂತು ಆಲ್ಮೋಸ್ಟ್ ಒಂದು 6 months ಆಯಿತು. ನಾನು ಗಾಡಿ ತಗೊಂಡು 1 ವೀಕಲ್ಲಿ ಇದು ಆಫ್ ಆಗಿದೆ. ನಂತರ ಇಷ್ಟರವರೆಗೆ ಇದು ಆಗಲೇ ಇಲ್ಲ. ಹೇಳಿದ್ದರು ಫಸ್ಟ್ ಸರ್ವಿಸಿಗೆ ತನ್ನಿ ಸರ್, ಅದನ್ನು ರೆಡಿ ಮಾಡಿ ಕೊಡು ಅಂತ. ನೋಡಿ, ಈಗ ಒಂದೊಂದು ಸಾರಿ ಆಗ್ತದೆ, ಅದು ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಇಲ್ಲಿ ನೆಕ್ಸ್ಟ್ ನಾನು ಹೇಳಬೇಕಾದ್ದು ಹ್ಯಾಂಡಲ್ ವೈಬ್ರೇಷನ್ ಇಶ್ಯೂ ಇದೆ. ಸೊ ಅದರ ಕ್ಲಿಪ್ಪನ್ನು ಹಾಕಿರ್ತೇನೆ, ನೋಡ್ಕೊಳ್ಳಿ ಎಷ್ಟು ವೈಬ್ರೇಷನ್ ಇದೆ ಅಂತ ಅಬ್ಸರ್ವ್ ಮಾಡಿ. ಇದು ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ ಇದರ ಎಫೆಕ್ಟ್ ಎಷ್ಟಿದೆ ಅಂತ ಗೊತ್ತಾಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ರಿಯಲಾಗಿ ರೈಡ್ ಮಾಡಿ ನೋಡಬೇಕು, ನಿಜವಾಗ್ಲೂ ಭಯ ಆಗೋಗುತ್ತೆ ಆ ರೀತಿ ವೈಬ್ರೇಷನ್ ಆದಾಗ. ಅದು ಸ್ವಲ್ಪ 1 ಸೆಕೆಂಡ್ ಜಾಸ್ತಿ ಕೈ ಬಿಟ್ಟರು ಇಡೀ ಗಾಡಿ ಕಂಟ್ರೋಲ್ ತಪ್ಪೋ ಚಾನ್ಸಸ್ ಇರ್ತದೆ. ಸೊ ಯಾರು ಕೂಡ ಈ ರೀತಿ ಟ್ರೈ ಮಾಡಲಿಕ್ಕೆ ಹೋಗಬೇಡಿ ಅಂತ, ತುಂಬ ಡೇಂಜರ್ ಇದು. ನಾನು ವಿಡಿಯೋ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ಕ್ಲಿಪ್ಪನ್ನು ತೆಗೆದಿರುವಂಥದ್ದು. ಹ್ಯಾಂಡಲ್ ವೈಬ್ರೇಷನ್ ಇದು, ಅದು ಕೂಡ ಸೊಲ್ಯೂಷನ್ ಬೇಕು ಅಂತ ಹೇಳಿದಕ್ಕೆ ಎಲ್ಲ ಫಸ್ಟ್ ಸರ್ವಿಸಲ್ಲಿ ಮಾಡುವಂತ ಹೇಳಿದ್ದಾರೆ. 5000ಗೆ ಒಂದು 5100 ಸಮಥಿಂಗ್ ಓಡಿತ್ತು. ಹ್ಯಾಂಡಲ್ ವೈಬ್ರೇಷನ್ ಇಶ್ಯೂವನ್ನು ಅವರು ಮುಟ್ಲೇ ಇಲ್ಲ. ನಿಜ ಹೇಳಬೇಕಂದ್ರೆ ಅದರ ಮುಟ್ಲೇ ಇಲ್ಲ. ಅದನ್ನು ಸೊಲ್ಯೂಷನ್ ಮಾಡೋಕ್ಕೆ ಟ್ರೈಯೇ ಮಾಡಲಿಲ್ಲ. ಸೇಮ್ ಇದೆ ಅದೇ ರೀತಿ. ಕೇಳಿದರೆ ಹೇಳ್ತಾರೆ, ಸರ್ ಅದು ನಮ್ಮ ಗಾಡಿಯಲ್ಲಿ ಹಾಗೆಯೇ ಬರುತ್ತೆ ಸರ್ ಅಂತ ಈಗ ಹೇಳ್ತಾರೆ. ಪರ್ಚೇಸ್ ಮಾಡೋ ಮುಂಚೆ ಇದನ್ನೆಲ್ಲ ಹೇಳಲಿಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಸೈಡ್ ಸ್ಟ್ಯಾಂಡ್ ಸೆನ್ಸರ್, ಅದು ಕೂಡ ರಿಪ್ಲೇಸ್ ಮಾಡಲಿಲ್ಲ. ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದೆ, ಅದನ್ನು ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬೆಲ್ಟ್ ಮತ್ತು ಪುಲ್ಲಿ ಅದೊಂದು ಚೇಂಜ್ ಮಾಡಿದ್ದಾರೆ. ಅದು ಮಾಡಲೇಬೇಕಲ್ವ, ಅದೇ ಹೋಗಿತ್ತಲ್ಲ. ಬೆಲ್ಟ್ ಮತ್ತು ಪುಲ್ಲಿ ಮತ್ತು ನಮ್ಮ ಆ್ಯಕ್ಸೆಲ್ನೊಂದು ರಿಪ್ಲೇಸ್ ಮಾಡಿದ್ದಾರೆ. ಫ್ರಂಟಲ್ಲಿ ಡಿಸ್ಕಿನ ಹೋಸನ್ನೊಂದು ರಿಪ್ಲೇಸ್ ಮಾಡಿದ್ದಾರೆ, ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಆ ರೀಸನಿಂದ. ಮತ್ತು ಇಲ್ಲಿ ನಾನು ಹೇಳಿರುವ ಹಾಗೆ ನಿಮಗೊಂದು ಕ್ಲಿಪ್ಪನ್ನು ಹಾಕಿರ್ತೇನೆ, ಅದನ್ನು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಕಂಪ್ಲೇಂಟ್, ಬೆಲ್ಟ್ ಮತ್ತು ಪುಲ್ಲಿ ರಿಪ್ಲೇಸ್ ಮಾಡಿದ್ದಾರೆ. ಅದು ಓಕೆ ಆಗಿದೆ ಸದ್ಯ. ಗೊತ್ತಿಲ್ಲ ಇನ್ನು ಫ್ಯೂಚರಲ್ಲಿ ಇನ್ನೆಷ್ಟು ಟೈಮು ಬಾಳಲಿಕ್ಕೆ ಬರ್ತದೆಲ್ಲ ಗೊತ್ತಿಲ್ಲ. ಮತ್ತು ಇಲ್ಲಿ ಆ್ಯಕ್ಸೆಲ್ ಎಲ್ಲ ರಿಪ್ಲೇಸ್ ಮಾಡಿದ್ದಾರೆ. ಇದೆಲ್ಲ ವ್ಯಾರಂಟಿಯಲ್ಲಿ ಕವರ್ ಆಗ್ತದೆ. ನಂತರ ಇವರ ಸರ್ವಿಸ್ ಚಾರ್ಜ್ ಅಂತ 1297 ರೂಪಾಯಿ ನನ್ನ ಕೈಯಿಂದ ತಗೊಂಡಿದ್ದಾರೆ. ಅದು ಸರ್ವಿಸ್ ಫ್ರೀ ಬರೋದಿಲ್ಲ ಅಂತ, ಯಾವುದೇ ಎಲೆಕ್ಟ್ರಿಕಲ್ಲಿ ಫ್ರೀ ಬರೋದಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಜಾಬ್ ಕಾರ್ಡಲ್ಲಿ ಫ್ರೀ ಸರ್ವಿಸ್ ಅಂತ ಹಾಕಿ ಈಗ ಪೇಯ್ಡ್ ಸರ್ವಿಸ್ ಅಂತ ಹೇಳ್ತಾ ಇದ್ದಾರೆ ಇವರು. ಮತ್ತು ಫ್ರಂಟಲ್ಲಿ ಒಂದು ಹೋಸ್ ಒಂದು ಚೇಂಜ್ ಮಾಡಿದ್ದಾರೆ. ಸೊ ಇದಿಷ್ಟು ಮಾಡಿದ್ದಾರೆ ಕೆಲಸ. ಇದು ಶೋರೂಮ್ನ ಎದುರಲ್ಲಿದ್ದೇನೆ, ಕೊಟ್ಟಾರ ಚೌಕಿಯಲ್ಲಿ ಸಿಂಪಲ್ ಒಂದು ಶೋರೂಮ್ನ ಎದುರು. ಆಮೇಲೆ ಕೆಲವು ಸ್ಕ್ರೂಸ್ಗಳನ್ನೆಲ್ಲ ಮಿಸ್ ಮಾಡಿದ್ದರು. ಸೊ ನಾನಿವಾಗ ನಿಂತು ಅರ್ಧ ಗಂಟೆ ವೆಯ್ಟ್ ಮಾಡಿ ಸ್ಕ್ರೂಸ್ಗಳನ್ನ ಹಾಕಿಸಿದ್ದು. ಸೊ ಇವರೆಲ್ಲ ಯಾವ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ, ಇವರಲ್ಲಿ ಇಲ್ಲ ಅಂತೆ, ಸ್ಟಾಕ್ ಇಲ್ಲ ಅಂತೆ. ಸೊ ಅದು ರೀಸನ್ ಇಲ್ಲಿ ಒಂದು ಹಾಕಲಿಲ್ಲ. ಆಮೇಲೆ ನಾನು ಮೆಕ್ಯಾನಿಕ್ ಆದ ಕಾರಣ ನನಗೊಂದು ಡೌಟ್ ಇದೆ. ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ನೋಡಿ, ಇದೊಂದು ಅಡ್ಜಸ್ಟರ್ ಲಾಕ್ ನಟ್, ಇದನ್ನು ಟೈಟ್ ಮಾಡಲಿಲ್ಲ. ಮತ್ತು ಈಗ ಕೇಳುವಾಗ ಹೇಳಿದರು ಟೆಕ್ನಿಷಿಯನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅವರ ಹತ್ರ ಕೇಳಿ ಅಂತ, ಗೊತ್ತಿಲ್ಲ. ನಾನು ಮನೆ ತನಕ ರೀಚ್ ಆದರೆ ಸಾಕು,
ಇದು ಇದರ ಕತೆ ಈ ರೀತಿ ಆದರೆ ನನಗೆ ಮಾಡಿ ಕೊಡಲಿಲ್ಲ ಅವರು. ಆ್ಯಕ್ಚುಲಿ ಇದು ಮಾಡಬೇಕು, ಇದು ಲಾಕ್ ನಟ್ ಇದು. ಈ ಸೈಡ್ ಕೂಡ ಹಾಗೇ ಇದೆ ನೋಡಿ. ಈ ಸೈಡ್ ಎಲ್ಲಿ ಉಂಟು ನೋಡಿ ಪೊಸಿಷನ್ ಇದರದ್ದು. ಈ ಕೆಲಸ ಗೊತ್ತಿಲ್ಲದವನು ಮಾಡಿದ ಅಥವಾ ಗೊತ್ತಿದ್ದು ಈ ಥರ ಮಾಡಿದ ಗೊತ್ತಿಲ್ಲ ನನಗೆ. ಮತ್ತು ಅಲೈನ್ಮೆಂಟ್ ಕೂಡ ಮಿಸ್ ಇದೆ ನೋಡಿ. ಇಷ್ಟು ಗ್ಯಾಪ್ ಅಂದರೆ ಆ ಸೈಡ್ ಇಷ್ಟು ಗ್ಯಾಪ್ ಇಲ್ಲ. ಸೊ ಗೊತ್ತಿಲ್ಲ, ಅದು ಅದಕ್ಕೆ ಅಡ್ಜಸ್ಟ್ ಮಾಡಿರ್ಬೋದು. ಇನ್ನು ಗೊತ್ತಾಗ್ತದೆ ರನ್ನಿಂಗಲ್ಲಿ ಮುಂದಕ್ಕೆ ಗೊತ್ತಾಗ್ತದೆ ಏನಾದರೂ ಫಾಲ್ಟ್ ಬರ್ತದೆ ಅಂತೇಳಿ ನೋಡಿ. ಇದರ ಅಲೈನ್ಮೆಂಟ್ ಆಲ್ರೆಡಿ ನಾನು ಹೇಳಿರುವ ಹಾಗೆ ನನಗೆ ಮಿಸ್ ಆದ ರೀತಿ ಅನ್ನಿಸ್ತಾ ಇತ್ತು. ಸೊ ಇವಾಗ 1 ವೀಕ್ ಓಡಿಸಿದ್ದೇನೆ ಗಾಡಿಯನ್ನು. ಇವಾಗ ನನಗೆ ಫೀಲ್ ಆಗ್ತಾ ಇದೆ. ನಿಜ ಹೇಳ್ತೇನೆ, ಯಾವ ಟ್ರೈನಿಂಗ್ ಮಾಡಿ ಅವರು ಬಂದು ಈ ಕೆಲಸ ಮಾಡಿದ್ದು ನನಗಂತೂ ಗೊತ್ತಿಲ್ಲ. ನಾನು ಇದರ ಬಗ್ಗೆ, ಈ ಗಾಡಿಯ ಬಗ್ಗೆ ಗೊತ್ತಿಲ್ಲದವನಿಗೂ ಅದನ್ನು ನೋಡಿ ಅರ್ಥ ಆಗಿದೆ, ಇದು ಅಲೈನ್ಮೆಂಟ್ ಮಿಸ್ ಆಗಿದೆ ಅಂತ. ಅದು ನನಗೆ ಈಗ ಹೇಗೆ ಗೊತ್ತಾಗ್ತಿದೆ ಅಂದರೆ ಬೆಲ್ಟಿನ ನಾಯ್ಸ್ ಬರ್ತಾಯಿದೆ, ರನ್ನಿಂಗಲ್ಲಿ ನಾಯ್ಸ್ ಬರ್ತಾಯಿದೆ ಬೆಲ್ಟಿದು. ಅಂದರೆ ನೋಡಿ ಈ ಸೈಡಿಗೆ ಮೋಸ್ಟ್ಲಿ ಅದು ಟಚ್ ಆಗೋದು. ಅಲೈನ್ಮೆಂಟ್ ಮಿಸ್ ಆದರೆ ಅದು ಆ ರೀತಿ ಆಗ್ತದೆ, ಅದರ ನಾಯ್ಸ್ ಬರ್ತಾಯಿದೆ. ನಿಜ ಹೇಳ್ತೇನೆ, ಮೊದಲಿನ ಬೆಲ್ಟಿನಷ್ಟು ಕೂಡ ಇದು ಬಾಡಲಿಕ್ಕೆ ಬರೋದಿಲ್ಲ ಅನಿಸುತ್ತೆ. ಬಟ್ ಇದನ್ನು ಹೀಗೆ ಇಟ್ಟು ನನಗೆ ಓಡಿಸಲಿಕ್ಕೆ ಮನಸ್ಸಿಲ್ಲ. ಇದನ್ನು ನಾನೇ ಏನಾದರೂ ಒಂದು ಸೊಲ್ಯೂಷನ್ ಮಾಡ್ಕೊಳ್ತೇನೆ. ಮತ್ತು ಅಡ್ಜಸ್ಟರ್ ಸ್ಕ್ರೂಗಳನ್ನು ನೋಡಿ, ಇದಂತೂ ಮಾಡಲೇ ಇಲ್ಲ ಅವರು. ಅದರ ಕತೆ ಬಿಡಿ. ಇವರು ನಿಜ ಹೇಳ್ತೇನೆ, ಇವರು ಸರ್ವಿಸ್ ಮಾಡಿ ಕೊಟ್ಟಿದ್ದಾರೆ, ಕಾಟಾಚಾರಕ್ಕೆ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ನಾನು ಇವರ ತಲೆ ತಿಂತ ಇದ್ದೆ, ಕಂಪನಿಗೆ ಕಂಪ್ಲೇಂಟ್ ಮಾಡಿದ ಆ ರೀಸನಿಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಇವರಿಗೆ ಕಸ್ಟಮರ್ ಬೇಕು, ಇನ್ನು ಮುಂದಕ್ಕೆ ಏನೂ ಇಲ್ಲ ಇವರ ತಲೆಯಲ್ಲಿ. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಅದೆಲ್ಲ ಅಷ್ಟು ಕತೆ. ಆದರೆ ಇನ್ನೊಂದು ಹೇಳ್ತೇನೆ ನೋಡಿ, ಇದರ ಬೋಲ್ಟಿನ ಬಗ್ಗೆ ನಾನು ಹೇಳಿದೆ, ಬೋಲ್ಟೆಲ್ಲ ಮಿಸ್ ಮಾಡಿದ್ರು ಅಂತ. ಏನೋ ಅವರ ಹತ್ರ ಹೇಳಿ ರಿಕ್ವೆಸ್ಟ್ ಮಾಡಿ, ಬೇರೆ ಯಾರ ಹತ್ರ ನಾನು ಆ ರೀತಿ ಹೇಳಲ್ಲ, ನಾನೇ ಹಾಕ್ಕೊಳ್ತಾ ಇದ್ದೆ. ಬಟ್ ಅವ್ರದ್ದು ವಿಷಯ ಎಂತ ಗೊತ್ತುಂಟ, ಒಂದು ಬಾಡಿಯ ಲಾಕ್ 2 ಹಾಕಿದ್ದಕ್ಕೆ 4 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಅದಕ್ಕೆ. ಅದನ್ನು ಬಿಡಲಿಲ್ಲಂತೆ. ಮತ್ತು ಅವರು ಬೋಲ್ಟ್ ಹಾಕಿ ಕೊಡೋದಕ್ಕೆ ನಾನು ಬಿಡೋದು ಸರಿನಾ? ಒಂದು ಬೋಲ್ಟಿಗೆ ಮಿನಿಮಮ್ ಹೊರಗಡೆ ಹೋದರೆ ಇದಕ್ಕೆ ಒಂದು 5 ರಿಂದ 10 ರೂಪಾಯಿ ಒಳಗೆ ಇರ್ತದೆ. ಸೊ ಅದನ್ನು ಧರ್ಮಕ್ಕೆ ಆಗ್ತದಾ? ಸೊ ಅದಕ್ಕೆ ಅವರ ಕೈಯಲ್ಲೇ ಹಾಕಿಸಿದೆ. ಯಾವುದನ್ನು ಹೆಕ್ಕಿ ಮೂಳೆಯಿಂದ ಕಸದಿಂದ ಹಾಕಿ ಕೊಟ್ಟರು. ಅದು ಇದರ ಬೋಲ್ಟ್ ಅಂತ ಅಲ್ಲ. ಅಲ್ಲಿಂದ ಶೋರೂಮಿಂದ ನನ್ನ ಮನೆಗೆ ಬರುವಾಗ ಒಂದು ಸಾಧಾರಣ ಒಂದು 10-15 ಕಿಲೋಮೀಟ್ರ್ ಅಥವಾ ಒಂದು 20 ಆಗಿರ್ಬೋದು. ಒಂದು ಬೋಲ್ಟ್ ರಟ್ಟಿತ್ತು ನೋಡಿ, ಇಲ್ಲಿಯ ಬೋಲ್ಟ್ ರನ್ನಿಂಗಲ್ಲಿ ಹೋಯಿತು, ಅವರು ಹಾಕಿ ಕೊಟ್ಟ ಬೋಲ್ಟು. ಅದಾದಮೇಲೆ ನೋಡಿ ಇಲ್ಲಿಗೊಂದು ಬೋಲ್ಟ್ ಹಾಕಿದ್ದಾರೆ ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ, ಇದು ಇನ್ನೂ ಟೈಟ್ ಆಗಿಲ್ಲ ನೋಡಿ, ಇದು ಅಲುಗಾಡ್ತಾ ಇದೆ. ಇದು ಅವರು ಮಾಡಿಕೊಟ್ಟದ್ದು. ಇನ್ನು 2 ಬೋಲ್ಟ್ಗಳು ರಟ್ಟಿ ಹೋಗಿದೆ ನೋಡಿ. ಇಲ್ಲಿಯ ಬೋಲ್ಟ್ ಒಂದು ರನ್ನಿಂಗಲ್ಲಿ ರಟ್ಟಿದೆ ಮೊನ್ನೆ ನಾನು ಹೋಗುವಾಗ. ಯಾವುದೋ ನಾನು ಮುಟ್ಲಿಕ್ಕೆ ಹೋಗಲಿಲ್ಲ, ಅವ್ರು ಹೇಗೆ ಮಾಡಿಕೊಟ್ಟಿದ್ದಾರೆ ಹಾಗೆ ಉಂಟು. ಈಗ ನಾನು ಮಾಡ್ತೇನೆ, ಅದು ಬೇರೆ ಪ್ರಶ್ನೆ, ಅದು ನನ್ನ ಗಾಡಿ ಮೇಂಟೆನೆನ್ಸ್ ನಾನು ಮಾಡೇ ಮಾಡ್ತೇನೆ. ಬಟ್ ಮಾಡಿದರೆ ಕೂಡ ಅವರು ಅಧಿಕ ಪ್ರಸಂಗ ಮಾತಾಡ್ತಾರೆ, ನೀವು ಯಾಕೆ ಮುಟ್ಲಿಕ್ಕೆ ಹೋಗೋದು ಹಾಗೆ ಹೀಗೆ ಅಂತ. ಇದು ಇವರ ಪರಿಸ್ಥಿತಿ, ಈ ಕಂಪನಿಯವ್ರದ್ದು. ಈಗ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೆಲವರು ಇದ್ದಾರೆ ಈ ಗಾಡಿಯನ್ನು ತಗೊಂಡವರು. ಅಂದರೆ ಗಾಡಿಯನ್ನು ತೊಗೊಂಡವರನ್ನು ಫ್ರೆಂಡಾಗಿ ಮಾಡ್ಕೊಂಡಿದ್ದೇನೆ ನಾನು. ಅವರ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಏನಾದರೂ ಒಂದೊಂದು ಗ್ರೂಪ್ ಎಲ್ಲ ಮಾಡಿದ್ದೇವೆ. ಸೊ ಈಗ ಅವ್ರು ಹೇಳ್ತಾ ಇದ್ದಾರೆ, ಅವ್ರದ್ದೆಲ್ಲ ಸರ್ವಿಸ್ ಬಂದಿದೆ ಅಂತೆ, 6000 ಮೇಲೆ ಓಡಿದೆ ಅಂತೆ. ಇವರು ಕಾಲ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕಾಲ್ ತೆಗಿತಾ ಇಲ್ಲ ಅಂತೆ. ನಾವೀಗ ಸರ್ವಿಸ್ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಗೊತ್ತಿಲ್ಲ ಇವರ ಕತೆ ಎಂತ ಅಂತ. ಈಗ ಗಾಡಿ ತಗೊಂಡ ನಮ್ಮ ಕತೆ ಎಂತಂತ ಗೊತ್ತಿಲ್ಲ. ಇವರು ಸರ್ವಿಸ್ ಕೊಡದಿದ್ದರೆ ಇವರು ಎಂತ ಮಾಡ್ತಾರೆ? ಗಾಡಿಯನ್ನು ಹೊರಗಡೆ ಮಾಡಿಸುವಾಗೂ ಇಲ್ಲ, ಮಾಡಿಸಿದರೆ ಇವರು ಅಧಿಕ ಪ್ರಸಂಗ ಮಾತಾಡ್ತಾರೆ. ಈಗ ನನಗೆ ಗೊತ್ತು, ಆ್ಯಕ್ಚುಲಿ ನಿಜ ಹೇಳ್ತೀನಿ, ಇದರ ಬಗ್ಗೆ ನಾನು ಕಂಪ್ಲೀಟ್ ಟ್ರೈನ್ ಅಪ್ ಆಗಿಲ್ಲ ಅಂದು ನಾರ್ಮಲಿ ಮೆಕ್ಯಾನಿಸಮ್ ಬಗ್ಗೆ ನನಗೆ ಅರ್ಥ ಆಗುತ್ತೆ. ನಾನೊಬ್ಬ ಮೆಕ್ಯಾನಿಕ್ಸ್ ಕೆಲಸ ಮಾಡಿಕೊಂಡು ನನಗೆ ಇದು ಅರ್ಥ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಮಾಡ್ತೀನಿ. ಬಟ್ ಕಂಪನಿಯಿಂದ ಅವರು ಐಟಮ್ ಕೊಡಲ್ಲ ಅಂತ ಹೇಳಿದರೆ ನಮಗೆ ಏನು ಮಾಡೋದು? ಮತ್ತು ನಾವು ಮಾಡಿದ್ದು ಮತ್ತು ಏನಾದರೂ ಅವರ ಕಂಪನಿ ಈ ಗಾಡಿಯ ಫಾಲ್ಟಿಂದಾಗಿ ಏನಾದರೂ ಪ್ರಾಬ್ಲಮ್ ಬಂದರೆ ಮತ್ತು ಅವರು ನಮ್ಮನ್ನು ಬ್ಲೇಮ್ ಮಾಡ್ತಾರೆ. ನೀವು ಯಾಕೆ ಮಾಡಲಿಕ್ಕೆ ಹೋದ್ದು, ಕಂಪನಿಯಿಂದ ಮಾಡಿಕೊಡ್ತೇವಲ್ಲ ಅಂತ ಈ ರೀತಿ ಮಾಡಲಿಕ್ಕೆ ಹೋಗ್ತಾರೆ. ಬಟ್ ಅವರ ಸರ್ವಿಸಿಗೆ ನೋಡಿ, ಒಂದು ಸಾರಿ ಬೆಲ್ಟ್ ಕಟ್ಟಾಗಿ ಇಟ್ಟಿದ್ದಕ್ಕೆ 2 ತಿಂಗಳಾಯಿತು. ನನಗೆ ವ್ಯಾರಂಟಿ ಎಕ್ಸ್ಟೆಂಡ್ ಮಾಡ್ತಾರೋ ಗೊತ್ತಿಲ್ಲ. 8 ವರ್ಷ ವ್ಯಾರಂಟಿ ಹೇಳಿದ್ದಾರೆ, 2 ತಿಂಗಳು ಎಕ್ಸ್ಟೆಂಡ್ ಮಾಡ್ತಾರಂತ ಗೊತ್ತಿಲ್ಲ. ಅದು ಬಿಟ್ಟು ರೋಡ್ ಸೈಡ್ ಅಸಿಸ್ಟ್ ಕೂಡ ಬುಕ್ಕಿಂಗ್ ಮಾಡಿದ್ದೇನೆ, ಅದನ್ನು ಕೂಡ ಆ್ಯಕ್ಚುಲಿ ಎಕ್ಸ್ಟೆಂಡ್ ಮಾಡಬೇಕಲ್ಲ. ನಾನು ಅವರ ಶೋರೂಮಲ್ಲಿ ಹೋಗಿ 2 ತಿಂಗಳು ಇಟ್ಟದಕ್ಕೆ ನಾನೆಂತಕ್ಕೆ ಬೆಲೆಯನ್ನು ತೆರಬೇಕಾಗ್ತದಲ್ವ? ಸೊ ಅದರ ಬಗ್ಗೆ ಎಲ್ಲ ಅದು ಬೇರೆ ಪ್ರೊಸೀಜರ್, ಅದು ನಾನು ಮಾಡಿಕೊಳ್ತೇನೆ, ನೋಡು ಅದು ಏನಾಗುತ್ತೆ ಅಂತ. ಸೊ ಇದಿಷ್ಟು ಈ ಗಾಡಿಯ ಕತೆ. ಪರ್ಫಾರ್ಮೆನ್ಸಲ್ಲಿ ನಾನು ಇದರ ಬಗ್ಗೆ ಏನು ಹೇಳೋದಿಲ್ಲ, ಇದರಷ್ಟು ಒಳ್ಳೆ ಇವಿ ಬೇರೆ ಇಲ್ಲ ಪರ್ಫಾರ್ಮೆನ್ಸಲ್ಲಿ. ರೈಡಿಂಗ್ ಕಂಫರ್ಟ್ ಕೂಡ ಅಷ್ಟೇ. ಹ್ಯಾಂಡಲ್ ವೈಬ್ರೇಷನ್ ಮಾತ್ರ ತುಂಬ ಇದೆ. 2 ಕೈಯಲ್ಲಿ ಡ್ರೈವ್ ಮಾಡ್ತಾ ಹೋದಾಗ ವೈಬ್ರೇಷನ್ ಆಗಲ್ಲ, ಒಂದು ಕೈ ಬಿಟ್ಟ ಕೂಡಲೇ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ. ಕೈಯಂತೂ ಬಿಡಲಿಕ್ಕೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಸೊ ಇದಿಷ್ಟು ಈ ಗಾಡಿಯ ಒಂದು ಫಸ್ಟ್ ಸರ್ವಿಸ್ನ ಬಗ್ಗೆ. ಸೆಕೆಂಡ್ ಸರ್ವಿಸ್ ನನಗೆ ಕನಸು, ಖಂಡಿತ ಇವರಿಂದ ಸಾಧ್ಯ ಇಲ್ಲ, ಅದನ್ನು ಮಾಡಲ್ಲ ಇವರು. 10,000ಗೆ ಸೆಕೆಂಡ್ ಸರ್ವಿಸ್ ಇದೆ.
ಮತ್ತು ಪೇಯ್ಡ್ ಸರ್ವಿಸ್, ಫಸ್ಟ್ ಸರ್ವಿಸ್ ಅಲ್ಲಿ ಜಾಬ್ ಕಾರ್ಡಲ್ಲಿ ಫ್ರೀ ಸರ್ವಿಸ್ ಅಂತ ಹಾಕಿ ನನಗೆ ಪೇಯ್ಡ್ ಸರ್ವಿಸ್ ನನಗೆ ಹಣ ತಗೊಂಡಿದ್ದಾರೆ ಇವರು. ಫಿಟ್ಟಿಂಗ್ ಮಾಡಿದ 1297 ರೂಪಾಯಿ ನನಗೆ ತಗೊಂಡಿದ್ದಾರೆ. ಗೊತ್ತಿಲ್ಲ ನನಗೆ ಏನಕ್ಕೆ ಅಂತ. ಮತ್ತು ಫ್ರೀ ಸರ್ವಿಸಿಂದ ಹಾಕಿದ್ದು ಏನಕ್ಕೆ ಅಂತ ಗೊತ್ತಿಲ್ಲ. ಇವರು ಹೇಳ್ತಾರೆ ಇಲ್ಲ ಸರ್ ನಮ್ಮದು ಫ್ರೀ ಬರಲ್ಲ, ಪೇಯ್ಡ್ ಬರ್ತದೆ. ಮತ್ತು ಫ್ರೀ ಸರ್ವಿಸ್ನ ಜಾಬ್ ಕಾರ್ಡೆಲ್ಲ ಹಾಕಿದೆ ಅಂತಕ್ಕೆ ಇವರು. ಅವ್ರು ಹಾಕದಿದ್ದರೆ ನಾವು ಕೇಳಲಿಕ್ಕೆ ಹೋಗ್ತೀವ? ನಮಗೆ ಫಿಕ್ಸ್ ಆಗಿ ಹೋಗ್ತದೆ ಇದು ಫ್ರೀ ಇಲ್ಲ ಸರ್ವಿಸ್ ಪೇಯ್ಡ್ ಅಂತ. ಇವರು ಹಾಕಿದ ಕಾರಣ ನಾವು ಅದನ್ನು ಕೇಳೋದಲ್ವ. ಸೊ ಇದು ಇವರ ಕತೆ. ಅಂದರೆ ಇದಕ್ಕೆ ಲೇಬರ್ ತೆಗೆದಿದ್ದಾರೆ, ಇದನ್ನು ಹಾಕಿದ್ದಕ್ಕೆ ಲೇಬರ್ ತೆಗೆದಿದ್ದಾರೆ. ಇದು ಪಾರ್ಟ್ಸ್ ಮಾತ್ರ ಫ್ರೀ ಬಂದಿದೆ ಕಂಪನಿಯಿಂದ, ವಾರಂಟಿಯಲ್ಲಿ ಕವರ್ ಆಗಿದೆ. ಸೊ ಇದಿಷ್ಟು ಇದರ ಬಗ್ಗೆ ಮಾಹಿತಿ. ನಿಮಗೆ ವಿಡಿಯೋ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಸ್ವಲ್ಪ ಯೋಚನೆ ಮಾಡಿ, ನಾನು ಏನು ಹೇಳಲ್ಲ, ಯೋಚನೆ ಮಾಡಿ. ಇನ್ನೂ ತುಂಬ ಪ್ರಾಬ್ಲಮ್ಸ್ ಇದೆ ಈಗ. ಮುನ್ನಿಂದ ತುಂಬ ಗ್ಲಿಚಸ್ ಆಗ್ತಾಯಿದೆ. ಅಂದರೆ ಕೀ ಆನ್ ಮಾಡಿದ ಕೂಡಲೇ ಡಿಸ್ಪ್ಲೇ ಆನ್ ಆಗೋದಿಲ್ಲ, ಗಾಡಿ ಆನ್ ಆಗಿರ್ತದೆ, ಡಿಸ್ಪ್ಲೇ ಆಫ್ ಆಗಿರ್ತದೆ. ತುಂಬ ಸಾರಿ ಆ ರೀತಿ ಆಯಿತು, ಒಂದು 4-5 ಸಾರಿ ಆಯಿತು. ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೈಲೈಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದು ಸಾರಿ ಕೀ ಆಫ್ ಮಾಡಿ ಆನ್ ಮಾಡಿದರೆ ಮತ್ತೆ ಎಲ್ಲ ಸರಿ ಆಗ್ತಾ ಉಂಟು. ಮತ್ತು ಸ್ವಿಚ್ಚಿದು ಅದು ಇದೆಲ್ಲ ಬಟನ್ ಅದು ಇದು ವರ್ಕ್ ಆಗೋದು ಸದ್ಯಕ್ಕೆ ಆಗಲಿಲ್ಲ, ಗೊತ್ತಿಲ್ಲ ಇನ್ನಾಗ್ತದೆ ಅಂತ. ಅದು ಏನಿಲ್ಲ, ಅಲ್ಲಿ ಒಂದು ಸಾಕೆಟ್ ಇದೆ, ಅದಕ್ಕೆ ನೀರು ಹೋಗ್ತದೆ, ಆಗ ಇದು ಮಿಸ್ ಆಗಿ ವರ್ಕ್ ಆಗ್ತದೆ. ಸೊ ವಿಡಿಯೋ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇನ್ನಷ್ಟು ಏನಾದರೂ ಕಂಪ್ಲೇಂಟ್ಸ್ ಅಥವಾ ಏನಾದರೂ ಬೆನಿಫಿಟ್ ಅಥವಾ ಪ್ಲಸ್ ಪಾಯಿಂಟ್ ಇದ್ದರೆ ಈ ಗಾಡಿಯ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೇನೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.